ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಒಂದು ಚೋಲೆ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪೂರಿಗೆ ಮಾಡ್ತಾ ಇರೋದು. ಮುದ್ದೆಗೆ ಅನ್ನಕ್ಕೆ ಅಷ್ಟೇನು ಚೆನ್ನಾಗಿರೋದಿಲ್ಲ, ಪೂರಿಗಂತೂ ತುಂಬಾ ಚೆನ್ನಾಗಿರ್ತದೆ. ಪೂರಿ, ಚಪಾತಿ, ರೋಟಿಗಂತೂ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೈಟೆಲ್ಲ ನೆನೆಸಿಟ್ಟಿದೆ. ಒಂದು ಕಪ್ ಚೆನ್ನ ತೊಗೊಂಡಿದ್ದೆ, ಕಡಲೆಕಾಳು, ಬಿಳಿ ಚೆನ್ನ ಅಂತಾರಲ್ಲ ಅದು ನೆನೆಸಿಟ್ಟಿದ್ದೀನಿ. ಇವಾಗ ಅದನ್ನ ಕುಕ್ಕರಲ್ಲಿ ಒಂದು 4-5 ವಿಸಲ್ ಕೂಗಿಸ್ಕೋಬೇಕು. ಇದು ನಾನು 4 ವಿಸಲ್ ಕೂಗಿಸಿದೆ, ಕರೆಕ್ಟಾಗಿ ಬೆಂದಿತ್ತು. ಈಗ ಅದಕ್ಕೆ ಮಸಾಲೆ ಬಂದ್ಬಿಟ್ಟು ತುಂಬ ಈಸಿ. ಇಷ್ಟೇ ಐಟಮು, ಬೇರೆ ಏನೂ ಇಲ್ಲ. ಟೊಮೊಟೊ, 3 ಟೊಮೊಟೊ, ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದು. ನೋಡಿ, ಇದನ್ನು ಫಸ್ಟು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಅದಕ್ಕೆ ಬಿಸಿ ಆದ ತಕ್ಷಣ ಒಂದೇ ಒಂದು ಈರುಳ್ಳಿ ತಗೊಂಡಿದ್ನಲ್ಲ, ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ, ಚಿಕ್ಕದಾಗಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಸಾಲೆ ತುಂಬಾ ಚೆನ್ನಾಗಿ ಬರ್ತದೆ. ಅದು ಚೋಲೆ ಮಸಾಲದು ತುಂಬ ಚೆನ್ನಾಗಿ ಬರ್ತದೆ. ಈ ಥರ ಫ್ರೈ ಮಾಡ್ಕೋಬೇಕು. ಅದನ್ನು ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನೇ ಮೇಯ್ನ್. ಇದಕ್ಕೆ ಈರುಳ್ಳಿ ಅಂದರೆ ಸ್ವಲ್ಪ ಹಸಿ ವಾಸನೆ ಬಂದರೆ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ 3 ಟೊಮೊಟೊ ತಗೊಂಡಿದ್ದಲ್ಲ, ಅದನ್ನು ಹಾಕಿದ್ದೀನಿ. ಇದಕ್ಕೆ ಒಂದೇ 1 ಇಂಚು ಶುಂಠಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಇವಾಗ ಮತ್ತೆ ಲಾಸ್ಟಲ್ಲಿ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕಬೇಕಾಗಿತ್ತು, ಇರಲಿಲ್ಲ, ತರಕ್ಕೆ ಹೋಗಿದ್ದಾರೆ ನೋಡಿ. ಅದನ್ನು ಫ್ರೈ ಮಾಡ್ಕೋತಾ ಇದ್ದೆ, ಬೆಳ್ಳುಳ್ಳಿ ಇದ್ದಿದ್ರೆ. ನೋಡಿ, ಇದು ಟೊಮೊಟೊ ಮೆತ್ತಗಾಯಿತು. ಇಲ್ಲಿ ತನಕನೂ ಫ್ರೈ ಮಾಡಬೇಕು. ಸ್ಟವ್ ಆಫ್ ಮಾಡಿದ್ದೀನಿ. ತಣ್ಣಗಾಗೋ ತನಕ ಬಿಡಬೇಕು. ನೋಡಿ, ಇವಾಗ ಬೆಳ್ಳುಳ್ಳಿ ಬಂತು. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ. ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಇನ್ನೊಂದು ಕಡಾಯಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಇದು ಗ್ರೇವಿ ಮಾಡ್ಕೊಳ್ಳೋದಕ್ಕೆ, ಮಸಾಲೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ, ಬಟರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಟರ್ ಕರಗಿದ ಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆನೂ ಸ್ವಲ್ಪ ಸೇರಿಸಿ ಇದಕ್ಕೆ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಬಿರಿಯಾನಿ ಎಲೆ, ಸ್ವಲ್ಪ ಅದರಲ್ಲಿ ಬಟರಲ್ಲಿ ಸ್ವಲ್ಪ ಹುರಿದ್ರೆ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಸ್ವಲ್ಪ ಫ್ರೈ ಮಾಡಿದ್ರೆ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿನೂ ನಾವು ಫ್ರೈ ಮಾಡಿದ್ರೆ ಅದೇ ಟೈಮಲ್ಲಿ ಹಾಕಿ. ನನಗೆ ಲೇಟ್ ಆಯಿತು, ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಈ ಮಸಾಲೆನ ಆ ಬಟರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಬಟರಲ್ಲಿ ಫ್ರೈ ಮಾಡಿದ್ರಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಅರಿಶಿನ ಪುಡಿ, ಒಂದೇ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು, ಒಂದೇ ಒಂದು ಸ್ಪೂನ್ ಧನಿಯಾ ಪುಡಿ, ಒಂದೇ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್. ಇಷ್ಟೇ ನಾನು ಮಸಾಲೆ ಸೇರಿಸಿರೋದು ಇದಕ್ಕೆ. ತುಂಬ ಈಸಿ. ಒಂದು 10 ನಿಮಿಷದಲ್ಲೆಲ್ಲ ಮಾಡಿಕೊಡ್ಬೋದು. ಬೆಳಗ್ಗೆ ಹೊತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿಗೆ ಏನಾರು ಮಾಡಿದ್ರೆ. ನೋಡಿ, ಇವಾಗ ಮಿಕ್ಸಿ ತೊಳೆದ್ಬಿಟ್ಟು ಅದೇ ನೀರು ಹಾಕಿದ್ದೀನಿ. ಆದರೆ ಜಾಸ್ತಿ ನೀರು ಮಾಡ್ಕೊಳ್ಳೋ ಥರ ಹೋಗಬಾರ್ದು. ಜಾಸ್ತಿ ನೀರಾದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ತಿಕ್ಕಾಗಿರಬೇಕು. ನೋಡಿ, ಆ ಮಸಾಲೆ ಬೇಯಿತು. 10 ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಅದನ್ನ. ಆ ಮಸಾಲೆ ಎಣ್ಣೆ ಬಿಡೋ ತನಕ ಮಸಾಲೆ ಬೇಯಬೇಕು. ಇವಾಗ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದಲ್ಲ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಪೂರಿಗಂತೂ ತುಂಬಾ ಚೆನ್ನಾಗಿರ್ತದೆ, ಚಪಾತಿಗೂ ತುಂಬ ಚೆನ್ನಾಗಿರ್ತದೆ. ಒಂದು 10 ನಿಮಿಷ ಸ್ವಲ್ಪ ಕುದಿಯೋಕೆ ಬಿಡಬೇಕು. ಇವಾಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಚೋಲೆಗೆ ಸ್ವಲ್ಪ ಹಾಕಿದೆ. ಇವಾಗ ಚೋಲೆ ಮಸಾಲ ತೊಗೊಂಡಿದ್ದೀನಿ ನೋಡಿರಿ, ಪ್ಯಾಕೆಟ್ ಎವರೆಸ್ಟ್ ಚೋಲೆ ಮಸಾಲ. ಇದು 1-2 ಸ್ಪೂನ್ ಆಗುವಷ್ಟು ಚೋಲೆ ಮಸಾಲ ಹಾಕೋಬೇಕು. ಆವಾಗಲೇ ನಮಗೆ ರುಚಿ ಬರೋದು. ಅದನ್ನು ಹಾಕಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. 5 ನಿಮಿಷ ಕುದ್ದೈತೆ. ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಅಂತ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಫ್ರೆಶ್ ಕ್ರೀಮು ಒಂದೊಂದು ಸಲ ಊರಲ್ಲೆಲ್ಲ ಸಿಗೋದಿಲ್ಲ ಅಲ್ವಾ, ಹಳ್ಳಿ ಕಡೆ. ನೋಡಿ, ಗಟ್ಟಿಗೆ ತೊಗೊಂಡಿದ್ದೆ, ಅದು ಕೆಳಗಡೆ ಬೀಳಿಲ್ಲ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಈ ಥರ ಹಾಕ್ಬೇಕಷ್ಟೆ. ನೋಡಿ, ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸೂಪರಾಗಿ ಟೇಸ್ಟ್ ಇತ್ತು. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಏನು ಕುದಿಸೋದೇನು ಬೇಕಾಗಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.